ಗಾಯ್ಸ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇರುವಂಥದ್ದು ನಮ್ಮ ಶಾರ್ಟ್ಸನ್ನು ಹೇಗೆ ವೈರಲ್ ಮಾಡುವಂಥದ್ದು ಅಂತ. ಒಂದೇ ಒಂದು ದಾರಿ ಶಾರ್ಟ್ಸನ್ನು ವೈರಲ್ ಮಾಡೋಕ್ಕೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೊದಲು ನಿಮ್ಮ ಒಂದು ಟ್ರೆಂಡಿಂಗ್ ಸಾಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆನಂತರ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಹಾಕ್ಕೊಳ್ಳಿ. ಯಾವ ಅಂದರೆ ನಿಮ್ಮ ಕೆಲಸ ಮಾಡಿ ಒಂದೇ ಒಂದು ಕೆಲಸ ನಿಮ್ಮ ಯೂಟ್ಯೂಬ್ಗೆ ಹೋದ್ಮೇಲೆ ಯಾವ ಟ್ರೆಂಡಿಂಗ್ ವಿಡಿಯೋ ಇದೆ ಅದರ ಹ್ಯಾಶ್ಟ್ಯಾಗ್ ಕಾಪಿ ಮಾಡ್ಕೊಳ್ಳಿ. ಅದರ ಸಂಬಂಧಪಟ್ಟದ್ದೇ ನೀವು ಚಾಟ್ ಜಿಪಿಟಿಯಲ್ಲಿ ಅದೇ ಥರದೊಂದು ಹ್ಯಾಶ್ಟ್ಯಾಗನ್ನು ಕೇಳ್ಕೊಳ್ಳಿ, ವೈರಲ್ ಹ್ಯಾಶ್ಟ್ಯಾಗನ್ನು. ಅದನ್ನು ನೀವು ಹಾಕಿದರೆ ಮರುದಿನ ಮಾಡಬೇಕು, ಹಿಂದಿನ ಮಾಡಬೇಡಿ. ಮರುದಿನ ನೀವು ಅಪ್ಲೋಡ್ ಮಾಡೋ ಟೈಮಲ್ಲಿ ಎಲ್ಲ ಹಾಕಿಬಿಟ್ರೆ ಮತ್ತು ಎಸ್ ಇ ಒ ಸ್ಟುಡಿಯೋ ಟೂಲ್ಸ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದ ನೀವು ತಗೊಂಡ್ರೆ ಟ್ರೆಂಡಿಂಗ್ ಟೂಲ್ಸ್ ಅದು ನೀವು ಕೀವರ್ಡ್ಸ್ ಹಾಕಿದರೆ ನಿಮ್ಮ ಇಂಪಾರ್ಟೆಂಟ್ ಅಂದರೆ ಅದು ನಿಮಗೆ ಯಾವುದು ಟ್ರೆಂಡ್ ಆಗ್ತಿದೆಯೋ ಅದು ಕೀವರ್ಡ್ಸ್ ಕೊಡುತ್ತೆ, ಕೀವರ್ಡ್ಸ್ ಟ್ಯಾಗ್ಸು. ಸೊ ಅದೆಲ್ಲ ನಿಮ್ಗೆ ಸಿಕ್ಕಿದ್ರೆ ಅದು ಬೇಗ ನಿಮ್ಮ ಒಂದು ಚಾನಲ್ ಇರುತ್ತೆ, ವೈರಲ್ ಆಗುತ್ತೆ. ದಯವಿಟ್ಟು ನಿಮ್ಮ ಚಾನಲ್ಗೆ ಬರಬೇಕಾದ್ರೆ ಶಾರ್ಟ್ಸಲ್ಲಿ ಮುಖ್ಯವಾದದ್ದು ಒಂದು ಕ್ಯಾಪ್ಷನ್ನ ಟೈಟಲು ಹ್ಯಾಶ್ಟ್ಯಾಗ್ಸು ಟ್ಯಾಗ್ಸು, ಆಮೇಲೆ ಕೆಳಗಡೆ ಲಾಸ್ಟಲ್ಲಿ ಟ್ಯಾಗ್ಸ್ ಇರ್ತದೆ ಅಲ್ವಾ, ಅದು ಕೂಡ ಮುಖ್ಯವಾದದ್ದು. ಅಲ್ಲಿ ಕೂಡ ನೀವು ಹಾಕಬೇಕು, ಯಾಕಂದ್ರೆ ಜನರು ತುಂಬ ಜನ ಅದರಲ್ಲೇ ನೋಡ್ತಾರೆ. ಸೊ ಈ ವಿಡಿಯೋ ಟೈಟಲ್ ಪ್ರಕಾರ, ಸೊ ಈಗ ಎಕ್ಸಾಂಪಲ್ ನಿಮ್ಮ ಟೈಟಲ್ ಗೊತ್ತಿಲ್ಲ, ಮಾಡೋಕ್ಕೆ ಬರಲ್ಲ ಅಂದರೆ ಒಂದು ವಿಡಿಯೋ ಮಾಡ್ತೀರಾ, ಆ ವಿಡಿಯೋ ಸ್ಕ್ರೀನ್ಶಾಟ್ ತೆಕ್ಕೊಂಡ್ಬಿಟ್ಟು ಈ ವಿಡಿಯೋದಲ್ಲಿ ಇರುವಂತಹ ಒಂದು ಟೈಟಲ್ ಕೊಡಿ. ಈ ವಿಡಿಯೋದಲ್ಲಿ ಈ ವಿಡಿಯೋ ಸಂಬಂಧಪಟ್ಟಂಥ ಟೈಟಲ್ ಕೊಡಿ. ಹಾಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಹ್ಯಾಶ್ಟ್ಯಾಗ್ ಏನು ಬೇಡ, ಹ್ಯಾಶ್ಟ್ಯಾಗ್ ಏನು ಕೇಳೋದು ಬೇಡ, ಟೈಟಲ್ ಕೊಡಿ ಅಷ್ಟೇ ಸಾಕು. ಒಂದು ಟೈಟಲ್ ಕೊಡಿ ಹೇಳಿ. ಟೈಟಲನ್ನು ಹಾಕ್ಕೊಂಡ್ಬಿಟ್ಟು ಏನು ಮಾಡಿ ಅಂದರೆ ಆ ಟೈಟಲನ್ನು ನಿಮ್ಮ ಒಂದು ವಿಡಿಯೋದ ಸೈಡಲ್ಲಿ ಪೇಸ್ಟ್ ಮಾಡಿ. ಆ ಟೈಟಲ್ ನೀವು ಹಾಕಿರ್ತೀರಲ್ವ ಟೈಟಲು, ಆ ಕ್ಯಾಪ್ಷನ್ನ ನಿಮ್ಮ ಒಂದು ವಿಡಿಯೋದಲ್ಲಿ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರುವಂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ, ಮತ್ತು ನಿಮ್ಮ ಒಂದು ಅದಕ್ಕೆ ಒಂದು ಟ್ರೆಂಡಿಂಗ್ ಸಾಂಗ್ ಇಟ್ಕೊಳ್ಳಿ. ಈಗ ಒಂದು ಹಿಂದಿ ಸಾಂಗ್, ಕನ್ನಡ ಸಾಂಗ್ ಎಲ್ಲ ಬರ್ತದೆ ಯೂಟ್ಯೂಬಲ್ಲೇ. ಒಂದು ಆ್ಯಡ್ ಸೌಂಡ್ ಆಪ್ಷನಲ್ಲಿ ನಿಮ್ಮ ಒಂದು ಹಿಂದಿ ತೆಗೆದ್ರೆ ಅಲ್ಲಿ ನಿಮಗೆ ಟ್ರೆಂಡಿಂಗ್ ಸಾಂಗ್ ಬರುತ್ತೆ, ಫಸ್ಟ್ ಟ್ರೆಂಡಿಂಗ್ ಸಾಂಗ್ಸ್ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಹಾಕಿಕೊಳ್ಳಿ. ಆವಾಗ ಏನಿರುತ್ತೆ, ನಿಮ್ಮ ಅಕಸ್ಮಾತ್ ನಿಮ್ಮ ವಾಯ್ಸ್ ಏನು ಹೇಳ್ತಾರೆ, ನಿಮ್ಮ ವಾಯ್ಸ್ ಬೇಕಾದ್ರಲ್ಲಿ ಆವಾಗ ಏನು ಮಾಡಿ ಆ ಸಾಂಗನ್ನು ಸ್ವಲ್ಪ ಸಣ್ಣಕ್ಕಿಡಿ, ಅಥವಾ ನಿಮ್ಮ ವಾಯ್ಸ್ ಇಲ್ವಾ ಸಾಂಗನ್ನು ದೊಡ್ಡದಕ್ಕಿಡಿ, ನಿಮ್ಮ ವಾಯ್ಸನ್ನು ಸಣ್ಣಕ್ಕೆ ಮಾಡ್ಕೊಳ್ಳಿ. ಹಾಗೆ ಮಾಡಿದರೆ ನಿಮ್ಮ ಏನಿದೆ ಚಾನಲ್ ವೈರಲ್ ಆಗುತ್ತೆ. ಸೊ ನಿಮ್ಮ ಶಾರ್ಟ್ ಫೀಡಿಗೆ ಹೋಗುತ್ತೆ ಕೀವರ್ಡ್ಸ್, ಯಾಕಂದ್ರೆ ಹೆಚ್ಚಿನವ್ರದ್ದು ಹೇಗೋ ರ್ಯಾಂಕ್ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಯಾರೋ ಬೇರೆಯವ್ರ ಕೀವರ್ಡ್ಸ್ ಹಾಕೊಂಡು ಬಂದಿರ್ತಾರೆ, ಇದರಿಂದ ಆದಾಗ ನಮ್ಮ ರ್ಯಾಂಕ್ ಕಡಿಮೆ ಆಗುತ್ತೆ. ಸೊ ಇದೇನಂದರೆ ಕೀವರ್ಡ್ಸು ಟ್ಯಾಗ್ಸು ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ತಾ ಹೋದರೆ ವೈರಲ್ ಆಗಬೇಕು. ವೈರಲ್ ಆಗುವಂಥ ಸಂಬಂಧಪಟ್ಟ ಟ್ಯಾಗ್ಸು ಅದು SEO ಸ್ಟುಡಿಯೋ ಟೂಲ್ಸ್ ಅಲ್ಲಿ ಸಿಗುತ್ತೆ. SEO ಸ್ಟುಡಿಯೋ ಟೂಲ್ಸ್ ಅಂತ ಸರ್ಚ್ ಮಾಡಿ ಯೂಟ್ಯೂಬಲ್ಲ ವೆಬ್ಸೈಟಲ್ಲಿ, ಗೂಗಲ್ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿಂದ ನೀವು ಜನ್ರೇಟ್ ಮಾಡಿದರೆ ಈಗ ನಿಮ್ಮ ಟೈಟಲ್ ಕಾಪಿ ಮಾಡ್ಕೊಳ್ಳಿ. ಟೈಟಲ್ ಕಾಪಿ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡಿ. ಸೊ ಅದಕ್ಕೆ ಸಂಬಂಧಪಟ್ಟ ಟ್ಯಾಗ್ಸ್ ಬರುತ್ತೆ, ಅದಕ್ಕೆ ಪುನಃ ಪೇಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹ್ಯಾಶ್ಟ್ಯಾಗ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಸೊ ಅದನ್ನು ಪೇಸ್ಟ್ ಮಾಡಿದರೆ ಉಂಟಲ್ಲ ನಿಮ್ಮ ಚಾನಲ್ ವೈರಲ್ ಆಗುತ್ತೆ ಮತ್ತು ವ್ಯೂಸ್ ಬರುತ್ತೆ. ಎಷ್ಟೇ ನಿಮ್ಮದು ವಿಡಿಯೋಗೆ ವಿಡಿಯೋದಲ್ಲಿ ಅಷ್ಟು ಏನು ಹೇಳ್ತಾರೆ ತಪ್ಪು ಇರುತ್ತಲ್ವ, ಅದೆಲ್ಲ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇವತ್ತಿನ ಶುರು ಮಾಡಿ ನಿಮ್ಮ ವಿಡಿಯೋಗೆ ಟ್ಯಾಗ್ಸು ಹ್ಯಾಶ್ಟ್ಯಾಗ್ಸು ಲೇಟ್ ಆದರೂ ಪರವಾಗಿಲ್ಲ, ಅಪ್ಲೋಡ್ ಮಾಡಬೇಕಾದ್ರೆ ಲೇಟ್ ಆದರೂ ಪರವಾಗಿಲ್ಲ. 3 ಶಾರ್ಟ್ ವಿಡಿಯೋ ಮಾಡ್ತೀರಾ, ಅಪ್ಲೋಡ್ ಮಾಡಬೇಕಾದ್ರೆ ಲೇಟ್ ಆದರೂ ಪರವಾಗಿಲ್ಲ, ಮಾಡಿ ಕಷ್ಟಪಡಬೇಕು. ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡಿ ವಿಡಿಯೋ ಅಪ್ಲೋಡ್ ಆಗಬೇಕಾದ್ರೆ ಲೇಟ್ ಆದರೂ ಪರವಾಗಿಲ್ಲ, ಜನರು ನೋಡ್ತಾರೆ. 24 ಗಂಟೆ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇರ್ತಾರೆ. ಈಗ ನಮ್ಮ ಇಂಡಿಯಾದವರೇ ಅಂತ ಹೇಳೋಕ್ಕಾಗಲ್ಲ, ಅಮೇರಿಕಾದವ್ರು ಸಹ ಆ್ಯಕ್ಟಿವ್ ಆಗಿರ್ತಾರೆ. ಅಮೇರಿಕಾದವರು ಬೆಳಗ್ಗೆ ಆ್ಯಕ್ಟಿವ್ ಇರೋದ್ರಿಂದ ರಾತ್ರಿ ಫುಲ್ ಆ್ಯಕ್ಟಿವ್ ಇರ್ತಾರೆ. ಸೊ ಅದಕ್ಕೆ ಒಂದೇ ದಾರಿ ಅಂದರೆ ದಯವಿಟ್ಟು ನಿಮ್ಮ ಒಂದು ಶಾರ್ಟಿಗೆ ಟ್ಯಾಗ್ಸನ್ನು ಕರೆಕ್ಟಾಗಿ ಹಾಕಿ, ಆದರೆ ಅದು ಸಂಬಂಧಪಟ್ಟ ಟ್ಯಾಗ್ಸ್ ಇರಬೇಕು, ಹಾಗೆ ಅದು ಟ್ರೆಂಡಿಂಗಲ್ಲಿರಬೇಕು. ನಿಮ್ಮ ಟ್ಯೂಬ್ ಬಡಿ ಅಂತ ಒಂದು ಆ್ಯಪ್ ಬರ್ತದೆ, ಅದ್ರಲ್ಲಿ ಏನು ಮಾಡಿ ನಿಮ್ಮ ಶಾರ್ಟ್ ಅಪ್ಲೋಡ್ ಮಾಡಿದ ಮೇಲೆ 6 ಗಂಟೆ ಅಥವಾ 12 ಗಂಟೆ ಬಿಟ್ಟ ಮೇಲೆ ನೋಡಿ, ಅದರಲ್ಲಿ ಟ್ಯಾಗ್ಸಲ್ಲಿ ಯಾವುದು ರ್ಯಾಂಕಿಂಗ್ ಬರ್ತಿದೆ ಅಂತ ನೋಡ್ಕೊಳ್ಳಿ. ಮತ್ತು ತುಂಬ ಜನರು ಅದೇ ಪ್ರಕಾರದಲ್ಲಿ ಸರ್ಚ್ ಮಾಡ್ತಾರೆ, ರ್ಯಾಂಕಿಂಗ್ ಬರ್ತಿರ್ಬೇಕಾದ್ರೆ ಅದೇ ಪ್ರಕಾರದಲ್ಲಿ ಸರ್ಚ್ ಮಾಡ್ತಾರೆ. ಸೊ ಅದರಲ್ಲಿ ಯಾವುದು ಅನ್ರ್ಯಾಂಕ್ಡ್ ಇದೆ ಅದನ್ನು ತೆಗೆದುಬಿಟ್ಟು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿಬಿಟ್ಟು ಅಲ್ಲಿ ಯಾವ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ತಾರೋ ಅದೇ ಟ್ಯಾಗ್ಸನ್ನು ಹಾಕ್ಕೊಳ್ಳಿ. ಆವಾಗ ನಿಮ್ಮ ಚಾನಲ್ ಅಂತ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ಆದ ಕಾರಣ ದಯವಿಟ್ಟು ಹಾಗೆ ಮಾಡಿ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಒಂದು ಮಾಹಿತಿಯನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೊತೆ ಬ್ಲಾಗ್ಸ್. ಧನ್ಯವಾದ.